ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿಂದ ಮತ್ತೆ ಡೇ 1 ಡಯಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವೆಯ್ಟ್ ನೋಡಿದ್ರೆ ನಿಜವಾಗ್ಲೂ ಅಂತ ಶಾಕ್ ಆಗೋದಂತೂ ಗ್ಯಾರಂಟಿ. ಅಷ್ಟು ವೆಯ್ಟ್ ಜಾಸ್ತಿ ಆಗಿದ್ದೀನಿ. ಅದು ಯಾಕಾಗಿದ್ದೀನಿ, ಏನು ರೀಸನ್ ಏನು ಬಟ್ ಇಂಚ್ ಲಾಸು ಕೂಡ ಅಷ್ಟೇ ಸೂಪರಾಗಿ ಆಗಿದ್ದೀನಿ. ಎಷ್ಟು ಇಂಚ್ ಲಾಸ್ ಆಗಿದ್ದೀನಿ ಏನು ಅನ್ನೋದು, ಹಾಗೆ ತುಂಬ ವಿಷಯಗಳನ್ನ ಶೇರ್ ಮಾಡಿದ್ದೀನಿ. ಆದಷ್ಟು ವೀಡಿಯೋನ ಲಾಸ್ಟ್ವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಇನ್ನು ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ ಏಕ್ದಮ್ 2 ಡೇಸಲ್ಲಿ 1.5 kg ಜಾಸ್ತಿ ಆಗಿದ್ದೀನಿ. ಬರೋಬ್ಬರಿ 72.850 ಗ್ರಾಮ್ಸ್ ಆಗಿದ್ದೀನಿ. ಇದು ಯಾಕೆ ಇಷ್ಟೊಂದು ವೆಯ್ಟ್ ಜಾಸ್ತಿ ಆಗೋದಕ್ಕೆ ಏನು ಕಾರಣ, ಯಾಕೆ ಇಷ್ಟೊಂದು ಜಾಸ್ತಿ ಆಯಿತು ಅನ್ನೋದನ್ನು ಡೀಟೇಲಾಗಿ ಹೇಳ್ತೀನಿ. ಹಾಗೆ ಇಂಚ್ ಲಾಸು ಕೂಡ ಎಷ್ಟಾಗಿದ್ದೀನಿ ಏನು ಅನ್ನೋದು ಕೂಡ ಹೇಳ್ತೀನಿ. ಆ್ಯಕ್ಚುಲಿ 2 ಡೇಸಲ್ಲಿ ನಾನು ವೆಯ್ಟ್ ಯಾಕೆ ಇಷ್ಟು ಜಾಸ್ತಿ ಆಗಿದ್ದೀನಿ ಅಂತಂದರೆ, ನಿನ್ನೆ ನಾನು ಹೇಳಿದ್ದೆ ನಿಮಗೆ 72.400 350 ತೋರಿಸ್ತಿತ್ತು. ಏಕ್ದಮ್ 800 900 1 kg ವರೆಗೂ ಜಾಸ್ತಿ ಆಗಿದ್ದೆ ಅಂತ. ನೆನ್ನೆ ಆ್ಯಕ್ಚುಲಿ ನಾನು ವೆಯ್ಟ್ ಇದ್ದಿದ್ದೆ 72.350, ಬರೋಬ್ಬರಿ 1 kg ಜಾಸ್ತಿ ಆಗಿದ್ದೆ. ಇನ್ನು ನೆನ್ನೆಗೂ ಇವತ್ತಿಗೂ 500 ಗ್ರಾಮ್ಸು ಜಾಸ್ತಿ ಆಗಿದ್ದೀನಿ. ಆ 500 ಗ್ರಾಮ್ಸ್ ಜಾಸ್ತಿ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾನು ಹೇಳಿದ್ದೆ ಫ್ರೆಂಡ್ ಮನೆಯಲ್ಲಿ ಬಿರಿಯಾನಿ ಪಾರ್ಟಿ ಇತ್ತು ಬರ್ಡೇಗೆ ಅಂತಂದ್ಬಿಟ್ಟು ನಾನು ಹೋಗಿದ್ದೆ. ಊಟ ಮಾಡಿದ್ದೆ 9:30 ಆಗಿತ್ತು. 9:30 ತಿಂದಿರೋದು ಬಿರಿಯಾನಿ. ಸೊ ಅದು ಜೀರ್ಣ ಆಗಿರಲ್ಲ. ಸೊ ಇದರಲ್ಲಿ ಅರ್ಧ kg. ಇನ್ನು 1 kg ಏನಕ್ಕೆ ಜಾಸ್ತಿ ಆಗಿದೆ ಅಂತಂದರೆ, ಇದು ಫ್ಲ್ಯಾಕ್ಸ್ ಸೀಡ್ಸ್ ಪೌಡ್ರ್ ಸ್ನೇಹಿತರೆ. ಮೊಸರಿಗೆ ಕಲಿಸ್ಕೊಂಡು ತಿನ್ಬೋದು, ಇಲ್ಲ ಮಜ್ಜಿಗೆಗೆ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಫ್ಲ್ಯಾಕ್ಸ್ ಸೀಡ್ಸು ಹೇರ್ಸ್ಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು ತುಂಬ ಒಳ್ಳೆಯದು. ಸೊ ಹಾಗಾಗಿ ಇನ್ನು ಇದನ್ನು ಮಾಡಿ ಇಟ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಯಾವಾಗಲೂ ಮಜ್ಜಿಗೆಗೆ ಹಾಕಿ ಕಳಿಸ್ತೀನಿ. ಇದು ನಾನು ಕೂಡ ಇನ್ಮೇಲೆ ಡೈಲಿ ಯೂಸ್ ಮಾಡೋಣ ಅಂತ ನಾನು ಕೂಡ ಇಬ್ರಿಗೂ ಸೇರಿ ಮಾಡ್ಕೊಂಡಿದ್ದೀನಿ ಇದು ಪೌಡರು. 1 kg ಏನಕ್ಕೆ ಜಾಸ್ತಿ ಆಗಿದೆ ಅಂದರೆ, ಟು ಬಿ ಫ್ರ್ಯಾಂಕ್ ನಾನು ಇರೋದಿದ್ದಂಗೆ ಹೇಳ್ತೀನಿ, ಏನು ಮುಚ್ಚುಮರೆ ಇಲ್ದಿರ. ಸೊ ಅದಕ್ಕೂ ಮೊದಲು ನನ್ನ ಇಂಚ್ ಲಾಸ್ ಅನ್ನೋದು ನೋಡೋಣ ಎಷ್ಟಾಗಿದೆ ಏನು ಅಂತ ಅಂದ್ಬಿಟ್ಟು. ಸೊ ಹಂಗೆ ಕಂಟಿನ್ಯೂ ಕೂಡ ಮಾಡ್ತೀನಿ ನಾನು, ಓಕೆನಾ. ಸೊ ಪ್ರಸ್ತುತಕ್ಕೆ ನನ್ನ ಬಾಡಿ ಇರೋದು ಈ ಥರ ಸ್ನೇಹಿತರೆ. ನನಗೆ ನೀವು ನೋಡ್ತಾ ಇರ್ಬೋದು, ತುಂಬ ಹೆವಿ ಏನೂ ಇಲ್ಲ, ನೋಡ್ತಾ ಇದ್ದೀರಲ್ವಾ. ನನಗೆ ಅಪ್ಪರ್ ಬಾಡಿ ಅಂತೂ ನಾರ್ಮಲ್ ಆಗಿದೆ ಸ್ನೇಹಿತರೆ. ಲೋಯರ್ ಬಾಡಿ ಏನಿದೆ ಅದು ಮಾತ್ರ ನೋಡ್ತಾ ಇದ್ದೀರಲ್ಲ, ಆ ಶೇಪ್, ಹೊಟ್ಟೆ ಭಾಗ ಆಗಿರ್ಬೋದು, ಈ ಕಡೆ ಇಪ್ಪತ್ರ ಆಗಿರ್ಬೋದು, ಆ್ಯಂಡ್ ಬ್ಯಾಕ್ ಥೈಸು, ಈ ಒಂದು ಪೋರ್ಷನ್ ಮಾತ್ರನೇ ನನಗೆ ನನ್ನ ಬಾಡಿನ ತುಂಬ ಎದ್ದು ಕಾಣೋ ಥರ ಮಾಡ್ತಾ ಇದೆ. ನೀವು ನೋಡ್ತಾ ಇದ್ದೀರಲ್ವಾ, ಮೇಲೆ ಅಂತೂ ನಾರ್ಮಲ್ ಆಗಿದೆ ನನಗೆ. ಮಾತ್ರ ಬ್ಯಾಕ್ ಸ್ವಲ್ಪ ಅಂದರೆ ವೆಯ್ಟ್ ಲಾಸ್ ಆಗಿರೋದ್ರಿಂದ ಸ್ವಲ್ಪ ಹೊಟ್ಟೆ ಭಾಗ ಆಗಿರ್ಬೋದು, ಹೊಟ್ಟೆ ಬೊಜ್ಜು ಮತ್ತು ಬ್ಯಾಕು, ಥೈಸ್ ಪಾರ್ಟ್, ಇದಿಷ್ಟು ಮಾತ್ರನೇ ನನಗೆ ತುಂಬ ನನಗೆ ಅನ್ನಿಸ್ತಿದೆ, ಓಕೆನಾ. ಸೊ ಇನ್ನು ನನ್ನ ಒಂದು ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಆಲ್ಮೋಸ್ಟ್ 99% ನಮ್ಮ ಒಂದು ಚಾನಲ್ ನೋಡೋದು ಲೇಡೀಸು. ಸೊ ಹಾಗಾಗಿ ನೋಡಿ 33 ಆದರೂ ನಾನು 34 ಅಂತಲೇ ಇಟ್ಕೊತೀನಿ, ಓಕೆನಾ. ನಾವು ಯಾವುದೇ ಒಂದು ಹೆಂಗೆಂಗೋ ತೋರಿಸೋದು, ಆಮೇಲೆ ಹಂಗೆ ಮಾಡೋದು, ಒಳಗಡೆ ಹೇಳ್ಕೊಳ್ಳೋದು ಆ ಥರ ಏನೂ ಇಲ್ಲ. ನಿಮಗೆ ಇದ್ದಿದ್ದು ಇರೋ ಥರನೇ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ನಾನು ಇವಾಗ 1 ಮಂತ್ 1.5 ಮುಂಚೆ ನೋಡಿದಾಗ ನನ್ನ ಒಂದು ವೆಸ್ಟ್ ಸೈಜ್ ಇದ್ದಿದ್ದು 35, ಈಗ 33 ಆಗಿದೆ. 34 ಇಟ್ಕೊಂಡ್ರೂ ಕೂಡ 1 ಇಂಚ್ ಜಾಸ್ತಿ ಕಡಿಮೆ ಆಗಿದೆ. ಇದಿದೆ ಅಲ್ವಾ ಹೊಟ್ಟೆ ಭಾಗ, ಬೊಜ್ಜಿನ ಭಾಗ ಏನಿದೆ ಅದು 44 ಇತ್ತು ಸ್ನೇಹಿತರೆ, 45 ಕೂಡ ಆಗಿತ್ತು. ನಾನು ಮಾರ್ಚಲ್ಲಿ ಮೆಷರ್ಮೆಂಟ್ ತೆಗ್ದಿದ್ದೀನಿ ನೋಡಿ. ಆ ಮಾರ್ಚಲ್ಲಿ ಮೆಷರ್ಮೆಂಟ್ ತೆಗ್ದಿರೋದನ್ನು ತೋರಿಸ್ತೀನಿ, ನಾನು ಬರೆದಿದ್ದೀನಿ. ಸೊ ಲಾಸ್ಟ್ ನಾನು ನಿಮ್ಗೆ ಹೇಳಿದ್ದೆ 75 ಆದಾಗ, ಏಪ್ರಿಲಲ್ಲಿ ಮೇಯಲ್ಲಿ ನಾನು ರಜೆಗಳಿಗೆ ಹೋಗಿ ಜಾಸ್ತಿ ಆಗಿದ್ದೀನಿ. ನಾನು 79ಅಲ್ಲಿ ಇರಬೇಕಾಗಿರೋ ಮೆಷರ್ಮೆಂಟ್ಸ್ ಎಲ್ಲನೂ ನನಗೆ 75ಗೆ ಬಂದುಬಿಟ್ಟಿದೆ ಅಂತ ಕೂಡ ನಾನು ನಿಮ್ಗೆ ಹೇಳಿದ್ದೆ, ಜ್ಞಾಪಕ ಇದೆಯೋ ಇಲ್ವೋ. ಸೊ ಆವಾಗ ಥೈಸ್ ಪಾರ್ಟ್ ಬಂದುಬಿಟ್ಟು ನನಗೆ 25 ಆಗಿತ್ತು, 24.5 25 ಆಗಿತ್ತು, ಈಗ 23 ಆಗಿದೆ. ಹಾಗೆ ಚೆಸ್ಟ್ ಬಂದುಬಿಟ್ಟು ಆವಾಗ ಆಲ್ಮೋಸ್ಟ್ 39 ಇತ್ತು, ಈಗ 37 ಆಗಿದೆ, ಓಕೆನಾ. ನಾನು ಮೇಯಲ್ಲಿ ನೋಡಿಕೊಂಡಾಗ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ನಾನು ಅದು ಬರ್ದಿಕ್ಕೋದು ಮರ್ತೋದೆ. ಅಲ್ಲಿಗೂ ಬುಕ್ಕಲ್ಲೆಲ್ಲ ನೋಡಿದೆ ನಾನು ಬರ್ದಿಕ್ಕಿದ್ದೀನಾ ಇಲ್ವಾ ಅಂತ. ನನಗೆ ಅದು ಜ್ಞಾಪಕನೂ ಇಲ್ಲ ಎಲ್ಲಾದರೂ ಅರ್ಧೋಗಿದೆಯಾ ಗೊತ್ತಿಲ್ಲ. ಬಟ್ ನಾನು ಪ್ರಾಮಿಸ್ ಹೇಳ್ತೀನಿ, ಇದು ಬಂದುಬಿಟ್ಟು 11.5 ಇತ್ತು, ಈಗ 11 ಬಂದಿದೆ, ಅಂದರೆ 1/2 ಇಂಚು ಕಡಿಮೆ ಆಗಿದೆ. ಎಲ್ಲನೂ ಆಲ್ಮೋಸ್ಟ್ ಈಗ ಒಂದು 1.5 ಮಂತ್ಗಿಂತ ನನಗೆ ಇತ್ತೀಚಿನ ದಿನಗಳಲ್ಲಿ ನನಗೆ ಚೆನ್ನಾಗಿ
ಇಂಚ್ ಲಾಸ್ ಆಗಿದೆ ಅನ್ನೋ ಫೀಲ್ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಸೊ ಇದು ನಾನೀಗ ನೋಡ್ತಾ ಇದ್ದೀನಿ, ಎಲ್ಲಿ ಬರೆದಿದ್ದೀನಿ ಅಂತ ನೋಡಿದಾಗ ನನಗೆ ಗೊತ್ತಾಗಿದ್ದು 2ನೇ ತಾರೀಕು 3ನೇ ತಿಂಗಳಲ್ಲಿ ಬರೆದಿಟ್ಟಿದ್ದೀನಿ. ಆವಾಗ ನಂದು ಆಲ್ಮೋಸ್ಟ್ ಇದೇ ಮೆಜರ್ಮೆಂಟು, ಬಟ್ ಹೊಟ್ಟೆ ಭಾಗ ನೋಡ್ತಾ ಇದ್ದೀರಲ್ವಾ, ಹೊಟ್ಟೆ ಭಾಗ ಇಲ್ಲಿ ನೋಡಿ, ಇದೇನು 44 ಹೊಟ್ಟೆ ಭಾಗ ಎಲ್ಲನೂ ಬರೆದಿಟ್ಟಿದ್ದೀನಿ ಸ್ನೇಹಿತರೆ. ಇದನ್ನು ನೋಡಿ 2 3 ಉಲ್ಟಾ ಕಾಣಿಸ್ತಾ ಇದೆ ಅಲ್ವಾ. ಸೊ ಸ್ಲೀವ್ ಆರ್ಮ್ಸ್ ಬಂದ್ಬಿಟ್ಟು ನೋಡಿ 11.5 ಇದೆ, ಆರ್ಮ್ ಹೋಲ್ ಬಂದ್ಬಿಟ್ಟು 14 ಇದೆ, ವೆಸ್ಟ್ ಬಂದ್ಬಿಟ್ಟು ನೋಡಿ 35 ಇದೆ, ಚೆಸ್ಟ್ 37 ಇದೆ, ಆಮೇಲೆ ಹೊಟ್ಟೆ ಭಾಗ 44 ಇದೆ. ಸೊ ಅವಾಗಿಗಿಂತನೂ ಈಗ ನನ್ನ ವೆಸ್ಟ್ ಸೈಜು, ಅದಾದಮೇಲೆ ಹಿಪ್ ಸೈಜ್ ಅಂದರೆ ಬೊಜ್ಜಿನ ಭಾಗ ಏನಿದೆ ಅದು ಇಂಚ್ ಲಾಸ್ ಆಗಿದೆ, ಅದು ನನಗೆ ಗೊತ್ತಾಗ್ತಿದೆ. ತುಂಬ ಖುಷಿಯಾಯಿತು. ಮತ್ತು ಆ ಒಂದು 75 ಇರೋದಕ್ಕಿಂತ ಈಗ ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಇದಾಗಿದೆ. ಆ್ಯಂಡ್ ಇವತ್ತು ಬರ್ದಿಕ್ತಾ ಇದ್ದೀನಿ, ನಿಮ್ಮ ಮುಂದೆನೇ ನಾನು ಡೇಟ್ ಸಮೇತ ಬರ್ದಿಕ್ತಾ ಇದ್ದೀನಿ. ಜುಲೈ 16ಗೆ ನನ್ನ ವೆಸ್ಟ್ ಸೈಜ್ ಬಂದುಬಿಟ್ಟು 34, ಅದಾದಮೇಲೆ ಚೆಸ್ಟ್ ಸೈಜ್ ಬಂದುಬಿಟ್ಟು 38, 37, ಪ್ರತಿಯೊಂದನ್ನು ಇದು ಮಾಡಿದ್ದೀನಿ ಸ್ನೇಹಿತರೆ. ಯಾಕೆ ಅಂತಂದರೆ ಇನ್ನು ಕರೆಕ್ಟಾಗಿ 1 ಮಂತ್ಗೆ ನಾನು ಇಂಚ್ ಲಾಸ್ ಹೇಗೆ ಆಗ್ತೀನಿ ಏನು ಅನ್ನೋದು. ಸೊ ಇದೆಲ್ಲ ನಿಮ್ಗೊಂಥರ ಅನಿಸ್ಬೋದು, ಬಟ್ ನಮಗೊಂದು ಚಾಲೆಂಜ್ ಥರ ಇರುತ್ತೆ. ಪ್ರತಿಯೊಂದು ನಾವು ಈ ಥರ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಲೇಬೇಕು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಮುಜುಗರ ಬಿಟ್ಟು ತೋರಿಸ್ತಿದ್ದೀನಿ ಅಷ್ಟೇ, ಅಂದರೆ ಮೆಷರ್ಮೆಂಟ್ಸ್ ತೋರಿಸ್ತಿದ್ದೀನಿ. ಬಟ್ ನೀವು ಬರೆದಿಟ್ಕೊಳ್ಳಿ, ಒಂದು ಮೆಷರ್ಮೆಂಟ್ ತೊಗೊಂಡು ಇಂಥ ದಿನ ಈ ಥರ ಆಗಿದೆ ಈ ಥರ ಅಂತ. ಬಟ್ ನಾನು ನೆನ್ನೆನೇ ಹೇಳಿದ್ದೆ ನಿಮ್ಮ ಹತ್ರ, ನನಗೆ ವೆಯ್ಟ್ ಜಾಸ್ತಿ ಆಗಿದ್ದರೂ ನನಗೇನು ಬೇಜಾರಿಲ್ಲ, ಬಟ್ ಇಂಚ್ ಲಾಸ್ ಚೆನ್ನಾಗಾಗಿದೆ ಅಂತ ತುಂಬ ಖುಷಿ ಇದೆ ಅಂತ. ನಾನು ನೋಡ್ಕೊಂಡಾಗ ಪ್ರಾಮಿಸು 45ವರೆಗೂ ಇತ್ತು ನನ್ನ ಇದು ಹೊಟ್ಟೆ ಭಾಗ. ಹಿಪ್ಪು ಬಂದದು ವೆಸ್ಟ್ ಬಂದ್ಬಿಟ್ಟು 35 ಆಗಿತ್ತು, ಓಕೆನಾ. ಸೊ ಚೆಸ್ಟ್ ಎಲ್ಲ 39, ಏನಪ್ಪ ಇಷ್ಟೊಂದು ಜಾಸ್ತಿ ಆಗಿಬಿಟ್ಟಿದೆ ಅಂತ. ಬಟ್ ಈಗ ನನಗೆ ಚೆನ್ನಾಗಾಗಿದೆ. ಆ್ಯಂಡ್ ಇವತ್ತಿಂದ ನಾನು ಡಂಬಲ್ಸ್ ಎಕ್ಸಸೈಸ್ ಅನ್ನೋದು ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಇತ್ತೀಚೆಗೆ ಇಂಚ್ ಲಾಸ್ ಆಗಿರೋದಕ್ಕೂ ಕೂಡ ಸೀಕ್ರೆಟಾಗಿ ನಾನು ಒಂದು ವಾರ ನಾನು ಎಕ್ಸಸೈಸಸ್ ಅನ್ನೋದು ಮಾಡಿದ್ದೀನಿ. ಇಲ್ಲಿ ವಿಡಿಯೋ ಫಾಸ್ಟಾಗಿ ಇಟ್ಟಿದ್ದೀನಿ, ದಯವಿಟ್ಟು ನಗಬೇಡಿ ಫಾಸ್ಟ್, ಯಾಕಂದರೆ ಅರೌಂಡ್ ನಾನು 12 ಮಿನಿಟ್ಸ್ ಮಾಡಿದ್ದೀನಿ ಎಕ್ಸಸೈಸ್ನ. ಸೊ ಅದು ನಿಮಗೆ ಸ್ಲೋ ಮೋಷನಲ್ಲಾರ 12 ಮಿನಿಟ್ಸ್ ಅದನ್ನೇ ನೋಡ್ಕೊಂಡು ಕೂತ್ಕೋಬೇಕು, ಅದಕ್ಕೆ ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೀನಿ, ಓಕೆನಾ. ಸೊ ಡಂಬಲ್ಸ್ ಎಕ್ಸಸೈಸು ಕೂಡ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು ಸೀಕ್ರೆಟಾಗಿ ಕೆಲವೊಂದು ಎಕ್ಸಸೈಸಸ್ಸನ್ನು ಕೂಡ ಮಾಡಿದ್ದೆ. ಸೊ ಇದರಲ್ಲೇ ಆಲ್ಮೋಸ್ಟ್ ಇದರಲ್ಲಿ ಇರೋವಂಥದ್ದೇ. ಬಟ್ ಆದರೂ ನಾನು ನಿಮಗೆ ಬೇಕು ಅಂದರೆ ಆ ಎಕ್ಸಸೈಸಸ್ನ ಡಂಬಲ್ಸ್ ಇಟ್ಕೊಂಡೇ ಬೇಡ, ನಾರ್ಮಲ್ಲಾಗಿ ನಾನು 4 ಎಕ್ಸಸೈಸ್ನ ಹೇಳ್ಕೊಡ್ತೀನಿ. ನಿಜ ಅದು ಲೋಯರ್ ಬಾಡಿ, ಹೊಟ್ಟೆಗಿಂತ ಕೆಳಭಾಗಕ್ಕೆ ಯಾರಿಗೆಲ್ಲ ಜಾಸ್ತಿ ಫ್ಯಾಟ್ ಇದೆ, ತೊಡೆ ಭಾಗ, ನಂತರ ಭಾಗ, ತೊಡೆ ಭಾಗ ಆಗಿರ್ಬೋದು, ಹೊಟ್ಟೆ ಭಾಗ ಆಗಿರ್ಬೋದು, ಹಿಂದೆ ಬ್ಯಾಕ್ ಆಗಿರ್ಬೋದು, ಸೈಡ್ಸಲ್ಲಿ ಕೂಡ ನಿಮಗೆ ಫ್ಯಾಟ್ ಜಾಸ್ತಿ ಇದ್ದರೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟು ಆಗಸ್ಟು 16ಗೂ ಕೂಡ ನಾವು ಇದು ಮಾಡೋಣ. ನೋಡಿ, ನನಗೆ ಈಗ ನನ್ನನ್ನು ನಾನು ನೋಡ್ತಾ ಇದ್ದರೆ ನಾನು ಅಷ್ಟು ದಪ್ಪ ಕಾಣ್ತಾ ಇಲ್ಲ, ಬಟ್ ಕೆಲವೊಂದು ಸಲ ನನಗೆ ಈ ಒಂದು ಹೊಟ್ಟೆ ಭಾಗ ಜಾಸ್ತಿ ಇರೋದ್ರಿಂದ ನಾವೆಲ್ಲೋ ಫುಲ್ ಬಾಡಿನೇ ದಪ್ಪ ಇದ್ದೀವೇನೋ ಅನ್ನೋ ಥರನೇ ಎಲಿವೇಟ್ ಆಗುತ್ತೆ. ಸೊ ಹಾಗಾಗಿ ಇನ್ನು ನಾನು 1.5 kg ಏನಕ್ಕೆ ಜಾಸ್ತಿ ಆಗಿದ್ದೀನಿ ಅನ್ನೋದು ಕೂಡ ನಾನು ರೀಸನ್ ಹೇಳ್ತೀನಿ ಅಂತ ಹೇಳಿದ್ನಲ್ವಾ. ಈ ಟ್ರಿಪ್ಪಿಗೆ ಹೋದಾಗ ನಾವು ನೀರು ಕುಡಿದ್ವಿ ಮಾತ್ರ ಪಾಸಿಗೆ ಮಾತ್ರ ಹೋಗೇ ಇಲ್ಲ ಸ್ನೇಹಿತರೆ. ನಾವು ಹೋದ್ರೂ ಕೂಡ ಇದೇ ಆಗಿಲ್ಲ, ಅಲ್ಲಿಗೆ ಬಾಡಿ ಫುಲ್ಲು ನೀರನ್ನು ಹೀರ್ಕೊಂಡಿದೆ. ಸೊ ಹಾಗಾಗಿ ನನಗೆ ಆಮೇಲೆ ಇದಾಯಿತು, ಓಕೆ ಫುಲ್ ನೀರು ನಾನು ಅವತ್ತು ಕಮ್ಮಿ ಅಂದರೂ 2.5 ಲೀಟ್ರ್ ಮೇಲೆ ನೀರು ಕುಡ್ದಿದ್ದೀನಿ, ಎಷ್ಟು ವಾಕ್ ಮಾಡಿದ್ದೀನಿ, ಬಸ್ಸಲ್ಲಿ ಜರ್ನಿ ಮಾಡಿದ್ದೀನಿ, ಡಯೆಟ್ಟು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದೀನಿ. ನೆನ್ನೆ ಬಿರಿಯಾನಿ ತಿಂದೆ, ಅದಕ್ಕೆ ಮುಂಚೆ ಕೂಡ ನಾನು ಮೊಸರನ್ನ ಸ್ವಲ್ಪ ತಿಂದಿದ್ದಷ್ಟೇ. ಬಟ್ 1.5 kg 2 ದಿನದಲ್ಲಿ, ನಾನು 13 ದಿನದಲ್ಲಿ 1.25 kg ಕಮ್ಮಿ ಆಗಿದ್ದರೆ, ಇವು 2 ದಿವಸದಲ್ಲಿ 1.5 kg ಜಾಸ್ತಿ ಆಗಿದೆ ಅಂದರೆ ಬಾಡಿ ಡಿಹೈಡ್ರೇಟ್ ಆಗಿ ನೀರಿನ ಅಂಶ ಜಾಸ್ತಿ ಹಿಡಿದಿಟ್ಕೊಬಿಟ್ಟಿದೆ, ಓಕೆನಾ. ಸೊ ಹಾಗಾಗಿ ಇನ್ನು ಈ ವೆಯ್ಟು ನನಗೆ ಗೊತ್ತಿರೋ ಪ್ರಕಾರ ಒಂದು 3 ಡೇಸಲ್ಲಿ ಕಮ್ಮಿ ಆಗಿಬಿಡ್ಬೋದು. ನಾನು ಮಾಮೂಲಿ ವೆಯ್ಟಿಗೆ ಬರ್ತೀನಿ ಅನ್ನೋ ಹೋಪ್ ಇದೆ. ಅದಕ್ಕೆ ಇವತ್ತಿಂದ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ. ಪೀರಿಯಡ್ಸ್ ಬಂದರೂ ಕೂಡ ಜಾಸ್ತಿ ಆಗಲಿ ಕಮ್ಮಿ ಆಗಲಿ ನೋ ಪ್ರಾಬ್ಲಮ್, ಟೆನ್ಷನ್ ತೊಗೊಳ್ಳೋದೇ ಬೇಡ. ಸೊ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದೀನಿ ಸ್ನೇಹಿತರೆ, ನಿಜ ಹೇಳ್ತೀನಿ. ಮನ್ಸಿಗೆ ತುಂಬ ಬಂದಿದೆ. ನನಗೆ ಟ್ರಿಪ್ ಹೋಗಿಲ್ಲ ಅಂತಿಂದರೆ ನಿಜವಾಗ್ಲೂ ನನ್ನ ವೆಯ್ಟ್ ಜಾಸ್ತಿ ಆಗ್ತಾ ಇರಲಿಲ್ಲ. ನಿಮಗೆ ಸಾಕ್ಷಿ ಸಮೇತ ತೋರಿಸಿದ್ದೀನಿ. ಬರ್ಡೇ ದಿವಸ ನೋಡಿ 71.350 ಆಗಿದ್ದೆ ಅಂತ. ನಾನು ಎಲ್ಲೋ ಒಂದು ಅರ್ಧ kg ಜಾಸ್ತಿ ಆಗ್ಬೋದು ಅಂದ್ಕೊಂಡೆ, ಬಟ್ ಈ ರೇಂಜಿಗೆ ಆಗ್ತೀನಿ ಅಂತ ಅಂದ್ಕೊಂಡಿಲ್ಲ. ಸೊ
ಎಲ್ಲೋ ಒಂದು ಕಡೆ ಬಿರಿಯಾನಿ ತಿಂದಿದ್ದು ಕೂಡ ಓಕೆ. ಬಟ್ ಅದು ಕೂಡ ಜಾಸ್ತಿ ಏನು ಒಂದು ಅರ್ಧ ಕೆ ಜಿ 3/4 kg ಆಗಬೇಕು. ಬರೋಬ್ಬರಿ 1.5 kg ಅಂದಾಗ ನಾನು ಯೋಚನೆ ಮಾಡಿದಾಗ ಗೊತ್ತಾಯಿತು, ಓಕೆ ಟ್ರಿಪ್ಪುಗಳ್ಗೆ ಹೋದಾಗ ಸಾಮಾನ್ಯವಾಗಿ ಅದು ಎಲ್ರಿಗೂ ಆಗೋವಂಥದ್ದೇ. ಸರಿಯಾಗಿ ವಾಶ್ರೂಮ್ಗೆ ಹೋಗೋಕ್ಕಾಗದೇ ಇರೋವಂಥದ್ದು, ಅಂದರೆ ನೀರಿನ ಅಂಶ ಎಲ್ಲ ಬಾಡಿ ಎಳ್ಕೊಂಡಾಗ ನಮಗೆ ಒಂದಕ್ಕೆ ಹೋಗೋದಕ್ಕೂ ಕೂಡ ತುಂಬ ಇದಾಗುತ್ತೆ. ಸೊ ಆವಾಗ ಈ ಒಂದು ಡಿಹೈಡ್ರೇಟ್ ಆಗಿ ಹೀಟಿಂದ ಆಗಿರ್ಬೋದು ಬಾಡಿ ಅನ್ನೋದು ನೀರಿನ ಅಂಶನ ಹಿಡಿದಿಟ್ಕೊಂಡು ನಮಗೆ ಕರೆಕ್ಟಾಗಿ ಇದಾಗಿರಲ್ಲ. ಇನ್ನೊಂದು ಡೈಜೆಷನ್ ಕೂಡ ಸರಿಯಾಗಿ ಆಗಿರಲ್ಲ. ಹಾಗಾಗಿ ಈ ಥರ ಇರ್ಬೋದು ಅಂತ ನಾನು ಇದು ಮಾಡಿಕೊಂಡೆ. ಬಟ್ ನಾನು ಇವತ್ತು ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನನಗೆ ಈಗ ಇತ್ತೀಚಿನ ದಿನಗಳಲ್ಲಿ ನನ್ನ ಮೇಲೆ ನನಗೆ ತುಂಬ ಕಾನ್ಫಿಡೆಂಟ್ ಬಂದಿದೆ. ಸೊ 12 ನಿಮಿಷ 15 ನಿಮಿಷ ಅಷ್ಟೇ ನಾನು ಡಂಬಲ್ಸ್ ವರ್ಕೌಟ್ ಮಾಡಿದ್ದು ನಿಮಗೆ ನೋಡಿಸ್ತಾ ಇದ್ದೀನಿ. ನೋಡಿ, ಫುಲ್ ಆ್ಯಂಡ್ ಫುಲ್ ಬೆವರು ಬಂದಿದೆ. ತುಂಬ ಚೆನ್ನಾಗಾಗಿದೆ. ಈವನ್ ಎಕ್ಸಸೈಸ್ ಮಾಡಿದಾಗಲೂ ಕೂಡ ನನಗೆ ಅದೇ ಇದು ಬಂದಿತ್ತು. ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು, ಅಕ್ಕ 4 ಎಕ್ಸಸೈಸ್ ತೋರಿಸಿ ಅಂದರೆ ಮಾತ್ರನೇ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿ ಇಂಚ್ ಲಾಸ್ ಆಗುತ್ತೆ. ನನ್ನ ಮಾತು ಕೇಳಿ. ನಾನು ಇಷ್ಟು ದಿನ ಅಂದ್ಕೊಂಡಿದ್ದೆ ವೆಯ್ಟ್ ಲಾಸ್ ಆಗಲ್ಲ, ನನಗೆ ಎಕ್ಸಸೈಸ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗಲ್ಲ ಅಂತ. ನಿಜ ಹೇಳ್ತೀನಿ, ನಮಗೆ ಗೊತ್ತಿರೋವಂಥ ಕೆಲವೊಂದು ಎಕ್ಸಸೈಸ್ ಮಾಡಬೇಕು. ಬಾಡಿ ಸ್ಟ್ರೆಂತ್ ಆಗಬೇಕು. ಸ್ಟ್ರೆಂತ್ ಟ್ರೈನಿಂಗ್ ತೊಗೊಳ್ಳೋದ್ರಿಂದ ನಮ್ಮ ಸ್ಕಿನ್ ಅನ್ನೋದು ಬೀಳ್ದಿರ ಇರುತ್ತೆ, ನೀಟಾಗಿ ಸ್ಟ್ರಾಂಗ್ ಆಗಿ ಇರುತ್ತೆ. ಸೊ ಹಾಗಾಗಿ ಸ್ಟ್ರೆಂತ್ ಆಗುತ್ತೆ, ಮಸಲ್ಸ್ ಗೇಯ್ನ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ. ತುಂಬ ಒಳ್ಳೆಯದು. ದಿನಕ್ಕೆ ಒಂದು 15 ನಿಮಿಷ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ನಾನು ನಿಮಗೆ ಮುಂದೆ ಬರೋಂಥ ನಾಳಿನ ವೀಡಿಯೋದಲ್ಲಿ ಕಮೆಂಟ್ಸ್ ನೋಡಿಬಿಟ್ಟು ನಾನು ನಿಮಗೆ ಅದನ್ನು ಹೇಳ್ಕೊಡ್ತೀನಿ, ಓಕೆನಾ. ಇನ್ನು ಡಂಬಲ್ಸದು ಕೂಡ ಅಷ್ಟೇ ಡಿಫ್ರೆಂಟಾಗಿ ಮಾಡ್ತಾ ಇರ್ತೀನಿ. ನಾನು ಬಿಗಿನರ್ ಆಗಿರೋದ್ರಿಂದ ಜಸ್ಟ್ 15 ಮಿನಿಟ್ಸ್ ಅಷ್ಟೇ ನಾನು ತೊಗೊತಾ ಇರೋದು. ಆಮೇಲೆ ಕಾಲುಗಳು ಏನು ಮಾಡ್ಬಿಟ್ಟು ನಡ್ಕ ಎತ್ಕೊಬಿಟ್ಟಿತ್ತು ಒಂದು ಸ್ವಲ್ಪ ಹೊತ್ತು. ಆ ಥರ ಜಾಸ್ತಿ ಹೆವಿ ಮಾಡೋಕ್ಕೋಗಿ 2 ದಿನಕ್ಕೆ ದಬ್ಬಾಕ್ಕೊಂಡು ಮಾಡೋದಕ್ಕಿಂತ ಒಳ್ಳೆಯದು. ಇನ್ನೊಂದು ಮೇಯ್ನು ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು, ಬರೀ ಎಕ್ಸಸೈಸ್ ಮಾಡಿನೇ ಇಂಚ್ ಲಾಸ್ ಆಗಲ್ಲ. 80% ಆಫ್ ಫುಡ್ಡಲ್ಲಿ ಕಂಟ್ರೋಲ್ ಮಾಡಬೇಕು. 20% ಅಷ್ಟೇ ಮಾತ್ರನೇ ವಾಕಿಂಗು ಎಕ್ಸಸೈಸಲ್ಲಿ ನಮಗೆ ಬಾಡಿ ಲಾಸ್ ಆಗೋದು, ಇಂಚ್ ಲಾಸ್ ಆಗೋದು. ನಾವು ಎಷ್ಟು ಪ್ರೋಟೀನ್ ತೊಗೊತೀವಿ, ಎಷ್ಟು ಫೈಬರ್ ತೊಗೊತೀವಿ, ಬಾಡಿಗೆ ಏನು ಬೇಕು ಏನು ಬೇಡ ಫುಡ್ ವೈಸು ಏನು ತೊಗೊತೀವೋ ಅದ್ರ ಮುಖಾಂತರನೇ ನಮಗೆ ಫ್ಯಾಟ್ ಲಾಸ್ ಆಗೋದು, ಓಕೆನಾ. ಫ್ಯಾಟ್ ಲಾಸ್ ಆಗೋದ್ರ ಜೊತೆಗೆ ಇಂಚ್ ಲಾಸ್ ಚೆನ್ನಾಗಿ ಆಗಬೇಕು. ಹಾಗೆ ಮಸಲ್ಸ್ ಗೈನ್ ಆಗಬೇಕು ಅಂದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ನಾರ್ಮಲ್ ಎಕ್ಸಸೈಸಸ್ಸು, ಅದಾದಮೇಲೆ ವಾಕಿಂಗ್ ಮಾಡಬೇಕು. ಸೊ ಆ ಥರ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ. ಇನ್ಮೇಲೆ ನನ್ನ ಒಂದು ಇಂಚ್ ಲಾಸ್ ಅನ್ನೋದನ್ನೇ ನೋಡ್ತೀರಾ, ಓಕೆನಾ. ಸೊ ನಾನು ಅದಕ್ಕೆ ನಿಮ್ಮ ಮುಂದೆನೇ ಬರೆದಿದ್ದೀನಿ. ನಾಳೆ ಅದನ್ನು ಫುಲ್ ಆ್ಯಂಡ್ ಫುಲ್ ಫೋಟೋ ತೆಗೆದು ಕಳಿಸ್ತೀನಿ. ಯಾಕಂದರೆ ಇದು ಬ್ಯಾಕಲ್ಲಿ ಇರ್ತಿತ್ತು, ಉಲ್ಟಾದಲ್ಲಿ ಹಿಡ್ದಿರೋದು, ಫ್ರಂಟ್ ಕ್ಯಾಮ್ರಾದಿಂದ ಹಿಡ್ದಿರೋದ್ರಿಂದ ಉಲ್ಟಾ ಆಗಿದೆ. ಸೊ ಹಾಗಾಗಿ ಇನ್ನು ಇವತ್ತಿನ ನನ್ನ ಫಸ್ಟ್ ಡೇ ಡಯಟಲ್ಲಿ ನಾನು ಏನೆಲ್ಲ ತೊಗೊಂಡೆ ಅಂತಂದರೆ, ಮಾಮೂಲಿ ಎದ್ದಿದ ತಕ್ಷಣ ಆ್ಯಸ್ ಯೂಶ್ವಲ್ ಹನಿ ವಿತ್ ಬೆಟ್ಟದ ನೆಲ್ಲಿಕಾಯ್ದು ತೊಗೊಂಡೆ, ಒಂದು 4ರಿಂದ 5 ಪೀಸು. ಅದಾದಮೇಲೆ ಫಸ್ಟ್ ತೊಗೊಂಡಿದ್ದಂಥದ್ದು ಸೋಯಾ ಚಂಕ್ಸು, ಅದೇ ಡಂಬಲ್ಸ್ ಎಕ್ಸಸೈಸಸ್ ಆದಮೇಲೆ ಸೋಯಾ ಚಂಕ್ಸು, ಉಪ್ಪು ಖಾರ ಹಾಕ್ಕೊಂಡು ಅದಕ್ಕೆ ಸೌತೆಕಾಯಿ ಕ್ಯಾರೆಟ್ ತೊಗೊಂಡೆ. ಅದೇ ಅರೌಂಡ್ ಒಂದು 300 ಕ್ಯಾಲೋರೀಸ್ ಇರುತ್ತೆ. ನನಗೆ ಬಾಡಿ ಅನ್ನೋದು ಡಿಟಾಕ್ಸ್ ಮಾಡಬೇಕಿತ್ತು. ನನಗೆ ಮಧ್ಯಾಹ್ನ ನಿಜ ಹೇಳ್ತೀನಿ ಸೀರಿಯಸ್ ಆಗಿ, ನನಗೆ ಅದನ್ನು ತಿಂದು ಹೊಟ್ಟೆ ಹಶ್ವೇ ಆಗಿರಲಿಲ್ಲ ಸ್ನೇಹಿತರೆ. ನಾನು ಊಟದ ಬದಲು ಏನು ತೊಗೊಂಡೆ ಅಂತಂದರೆ, 1 ಲೋಟ ಮಜ್ಜಿಗೆ, ಫ್ಲಾಕ್ಸ್ ಸೀಡ್ಸ್ ಪೌಡರ್ ಹಾಕಿರೋಂತಹ 1 ಲೋಟ ಮಜ್ಜಿಗೆ ತೊಗೊಂಡಿದ್ದೀನಿ, ಓಕೆನಾ. ಇದಾದಮೇಲೆ ನೈಟ್ಗೆ ಸೂಪರ್ ಆಗಿರುವಂಥ ಗಂಜಿ ಪೌಡರ್, ನಾನು ಹಳೇ ವಿಡಿಯೋದಲ್ಲಿ ತೋರಿಸಿದ್ದೆ. ಈಗ ಒಂದು 3 ಮಂತ್ಸ್ ಬ್ಯಾಕು ನಾನು ಮಾಡ್ಕೊಂಡಿದ್ದೆ ಪೌಡರು ಅಂತ, ಅದಿದೆ ಸ್ನೇಹಿತರೆ. ನನಗೆ ಕೊಬ್ಬತ್ತಿ ನಾನು ತೊಗೊಂಡಿರಲಿಲ್ಲ ಸ್ವಲ್ಪ. ಈಗ ಮತ್ತೆ ಇನ್ಮೇಲೆ ಡೇಯಲ್ಲಿ ಒಂದು ಟೈಮ್ ಆದರೂ ನನ್ನ ಗಂಜಿ ಪೌಡರ್ನ ಯೂಸ್ ಮಾಡಬೇಕು. ಇಲ್ಲ ನೈಟ್ ಡಿನ್ನರ್ಗೆ, ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಯಾವುದ್ರಲ್ಲಾದರೂ ಸರಿ ಒಂದು ಟೈಮ್ ಅದನ್ನು ಯೂಸ್ ಮಾಡಬೇಕು. ಅದು ಆಲ್ಮೋಸ್ಟ್ ಪ್ರೋಟೀನ್ ಪೌಡರೇ, 99% ಪ್ರೋಟೀನ್ ಪೌಡರ್ ಅಷ್ಟೇ ಶಕ್ತಿ ಇರುವಂಥದ್ದು. ಯಾಕಂತಂದರೆ ಅದರಲ್ಲಿ ಎಲ್ಲ ಥರದ ನಟ್ಸು, ಎಲ್ಲ ಥರದ ಸೀಡ್ಸು, ಎಲ್ಲ ಥರದ ಕಾಳುಗಳು, ಅದಾದಮೇಲೆ ಮಿಲ್ಲೆಟ್ಸು,
ಪ್ರತಿಯೊಂದು ಬಾರ್ಲಿಯಿಂದ ಹಿಡಿದು ಹೆಸರು ಕಾಳಿಂದ ಹಿಡಿದು ಪ್ರತಿಯೊಂದು ಹಾಕಿದ್ದೀನಿ. ಈ ಪೌಡರ್ ಖಾಲಿ ಆದಮೇಲೆ ಮತ್ತೆ ಇನ್ನೊಂದು ಸಲ ಮಾಡ್ಕೊಳ್ಳೋಣ. ಸೊ ಆವಾಗ ನಾನು ಇನ್ ಡೀಟೇಲಾಗಿ ಎಷ್ಟೆಷ್ಟು ಗ್ರಾಮ್ಸ್ ಎಷ್ಟೆಷ್ಟು ತೊಗೊತೀನಿ ಅನ್ನೋದು ಕೂಡ ತೋರಿಸ್ತೀನಿ. ಈ 1 ಮಂತ್ ಅಷ್ಟರೊಳಗಡೆ ಪೌಡ್ರ್ ಖಾಲಿ ಆಗ್ಬೋದು. ನೆಕ್ಸ್ಟ್ ಹಂಗೆ ಮಾಡ್ಕೊಂಡು ಹೋಗೋಣ. ಸೊ ಟಾರ್ಗೆಟ್ ರೀಚ್ ಆಗಲೇಬೇಕು ಅಂತ ಇದೆ. ಸೊ ಆದಷ್ಟು ಬೇಗ ನಾನು ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊತೀನಿ. ಇನ್ನು ಮಜ್ಜಿಗೆ ಕುಡ್ದಿದ್ದೆ. ಸೊ ನನಗೆ ಶರು ಬರ್ಡೇಗೋಸ್ಕರ ಕೊಟ್ಟಿರೋಂಥ ಗಿಫ್ಟು ಸೂಪರಾಗಿದೆ, ಹ್ಯಾಂಡ್ ಬ್ಯಾಗು. ಅದು ಆಲ್ಮೋಸ್ಟ್ ಕತ್ಲಾಗ್ಬಿಟ್ಟಿದೆ ಸ್ನೇಹಿತರೆ. ಕತ್ಲಲ್ಲಿ ನಂದು ಫ್ರಂಟ್ ಕ್ಯಾಮ್ರಾ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ, ಇನ್ನು ಬ್ಯಾಕ್ ಕ್ಯಾಮ್ರಾ ಅಂತೂ ನನಗೆ ಯೂಸ್ ಮಾಡೋಕ್ಕೆ ಅಷ್ಟೊಂದು ಕಂಫರ್ಟ್ ಅನಿಸಲ್ಲ. ಸೊ ಹಾಗಾಗಿನೇ ಹೇಳಿದ್ರು ಶರು, ನಾನು ನಿನ್ನ ಗಿಫ್ಟು ಬುಕ್ ಮಾಡಿದ್ದೀನಿ ಬಟ್ ಬರ್ಡೇಗೆ ಬಂದಿಲ್ಲ, ಸಾರಿ, ಬಿಲೇಟೆಡಾಗಿ ಹ್ಯಾಪಿ ಬರ್ಡೇ ಅಂತ. ಸೊ ಇವತ್ತು ತಂದುಕೊಟ್ರು. ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು ಕೂಡ. ಆ್ಯಂಡ್ ಫ್ರೆಂಡ್ಸ್ ಅಂದರೆ ಹಾಗೆ ಅಲ್ವಾ. ಸೊ ಗಿಫ್ಟ್ಸ್ ಕೊಟ್ಕೊಳ್ಳೋದು ಅದೆಲ್ಲ ಇದ್ದಿದೆ ಅಂತ ನನಗೆ ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು ಕೂಡ. ಸೊ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಅಂತ ಹೇಳಿದೆ. ಸೊ ಎಲ್ಲಾದರೂ ಒಂದು ಟ್ರಿಪ್ಗೆ ಹೋದರೆ ನೋಡಿ, ತುಂಬ ಪ್ಲೇಸ್ ಎಲ್ಲ ಇದೆ. ಒನ್ ಡೇಗೆ ಏನು ಬೇಕೋ ಒಬ್ಬರಿಗೆ ಎಲ್ಲನೂ ತೊಗೊಂಡೋಗೋಷ್ಟು ಇದಿದೆ, ಸ್ಟೋರೇಜ್ ಇದೆ. ಸೊ ಆ ಥರ ಚೆನ್ನಾಗಿ ಅನ್ನಿಸ್ತು, ನನಗೆ ತುಂಬ ಇಷ್ಟ ಆಯಿತು. ಇನ್ನು ಮಜ್ಜಿಗೆ ಕುಡ್ದಿದ್ದೆ. ಕರೆಕ್ಟಾಗಿ 6:30 ಅಷ್ಟರೊಳಗಡೆ ಡಿನ್ನರ್ ಮುಗಿಸ್ಬೇಕು ಅಂತ ಇಲ್ಲಿ ಸೂಪರಾಗಿರೋಂಥ ಗಂಜಿ ಪೌಡರ್ನ ಡಿಫ್ರೆಂಟಾಗಿ ತೊಗೊತಾ ಇದ್ದೀನಿ. ನೋಡಿ, ಇನ್ನೂ ಇಷ್ಟು ಪೌಡರ್ ಇದೆ ನನ್ನ ಹತ್ರ. ಅದರಲ್ಲಿ 1 ಟೇಬಲ್ ಸ್ಪೂನಷ್ಟು ಪೌಡರ್ನ ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಮಕ್ಕಳಿಗೆ ಸರಿ ತಿನ್ನಿಸ್ತೀವಲ್ವ ಆ ಕನ್ಸಿಸ್ಟೆನ್ಸಿಗೆ ಬೇಯಿಸ್ಕೋಬೇಕು. ಆ ಒಂದು ಹದಕ್ಕೆ ಫುಲ್ಲು ನೀರು ಗಂಜಿ ಥರ ಅಲ್ಲ, ಈಗ ಮುದ್ದೆ ಕಟ್ಟೋದಕ್ಕಿಂತ ಸ್ವಲ್ಪ ತೆಳು ಥರ ಇರಬೇಕು. ಸೊ ಆ ಥರ ಬೇಯಿಸ್ಕೋಬೇಕು. ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ನೀರು ಕಮ್ಮಿ ಹಾಕ್ಕೊಂಡು ನಾನು ಇವತ್ತು ಮಾಡ್ಕೊತಾ ಇರೋ ರೆಸಿಪಿ. ನೀವು ಇದೇ ಮಾಮೂಲಿ ರಾಗಿ ಪೌಡ್ರಿಗೆ ಬಾರ್ಲಿ ಪೌಡ್ರ್ ಮಿಕ್ಸ್ ಮಾಡ್ಕೋಬೋದು, ಗ್ರೈನ್ ಪೌಡರ್ ಅಂತ ಏನು ಬೇಕಾದರೂ ತೊಗೋಬೋದು ಸ್ನೇಹಿತರೆ. ಗೋಧಿ ಹಿಟ್ಟು, ಅದಾದಮೇಲೆ ಅಕ್ಕಿ ಹಿಟ್ಟು, ಸ್ವಲ್ಪ ಕ್ವಾಂಟಿಟಿ ರಾಗಿ ಹಿಟ್ಟು, ಮಿಲ್ಲೆಟ್ಸ್ ಪೌಡರ್ ಅಂತ ಬರುತ್ತೆ, ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಪೌಡ್ರ್ ಥರ ಮಾಡ್ಕೊಂಡು ತೊಗೋಬೋದು. ಇಲ್ಲಾಂತಂದರೆ ಇದ್ರದ್ದೇ ವೀಡಿಯೋ ಹಾಕಿದ್ದೀನಿ ನಾನು. ಈಗಲೇ ನೀವು ಏನು ಮಾಡ್ಕೊಳ್ಳೋಂಥದ್ದು ಬೇಡ, ಒಂದು ವಾರ ನೋಡಿ, ನನ್ನ ರಿಸಲ್ಟ್ ನೋಡಿ ಆದಮೇಲೆ ನೀವು ಆ ಗಂಜಿ ಪೌಡ್ರನ್ನ ತೊಗೊಳ್ಳಿ. ಓಕೆನಾ? ನೋಡಿ, ಈ ಹದಕ್ಕೆ ಅದನ್ನು ಗಂಜಿ ಥರ ಮಾಡ್ಕೋಬೇಕು. ಇದಕ್ಕೆ ನಾನು ಆಲ್ರೆಡಿ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೆ. ಓಕೆನಾ? ಆ ಮಜ್ಜಿಗೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಇದನ್ನು ಬರೀ ಹಿಂಗೆ ಕುಡಿಬೋದು, ಸೂಪರಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಗಂಜಿ ಮಾಡ್ಕೋಬೇಕು, ಅದನ್ನು ತೋರಿಸಿದ್ದೀನಿ. ಸೊ ಇದಕ್ಕೆ ಇನ್ನೇನು ಮಾಡ್ಬೋದು ಅಂತ ನಾನು ನೋಡಿದಾಗ, ಯಾಕಂದರೆ ಮಧ್ಯಾಹ್ನ ಊಟ ಸ್ಕಿಪ್ ಆಗಿತ್ತಲ್ಲ, ಊಟ ಸ್ಕಿಪ್ ಆಗಿದೆ ಅಂದರೆ ನನಗೆ ಹೊಟ್ಟೆನೇ ಹಶ್ವಾಗಿಲ್ಲ. ಇನ್ನೊಂದು 1.5 kg ಜಾಸ್ತಿ ಆಗಿದ್ದೀನಿ, ಏನಾದರೂ ಮಾಡಿ ಕಮ್ಮಿ ಮಾಡಬೇಕು ಅನ್ನೋ ಇದರಲ್ಲಿ ನಾನೇನು ಮಾಡಿದೆ, ಮಧ್ಯಾಹ್ನ ಸ್ಕಿಪ್ ಮಾಡೋಣ ಅಂತಂತ ನಾನು ಇದು ಮಾಡಿದ್ದು. ಹೊಟ್ಟೆ ಹಶು ಅಷ್ಟು ಇರಲಿಲ್ಲ. ಓಕೆನಾ? ಹಾಗಾಗಿ ಮಧ್ಯಾಹ್ನಕ್ಕೆ ನಾನು ಸೋರೆಕಾಯಿ ಬೇಳೆ ಹಾಕಿ ಸೂಪರಾಗಿರೋಂಥ ಸಾರು ಮಾಡ್ಕೊಂಡಿದ್ದೆ. ಆ ಸಾಂಬಾರನ್ನೇ 2 ಸೌಟ್ ಇದಕ್ಕೆ ಎತ್ತಾಕಿ ಮಿಕ್ಸ್ ಮಾಡಿದೆ. ನಿಜ ಹೇಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಒಂದು ಮಿಲ್ಲೆಟ್ಸ್ ಗಂಜಿ ಹೆಂಗಿರುತ್ತೆ, ಈಗ ಎಲ್ಲ ಉಪ್ಪು ಖಾರ ಹಾಕಿ ಮಾಡಿದ್ರೆ ಗಂಜಿ ಹೆಂಗಿರುತ್ತೋ ಹಂಗಿರುತ್ತೆ. ಅಷ್ಟು ಚೆನ್ನಾಗಿತ್ತು. ಏನೇ ಒಂದು ಸಾಂಬಾರು ಬೇಕಾದರೂ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿತ್ತು ಸ್ನೇಹಿತರೆ. ಸೊ ಹಾಗಾಗಿನೇ ಇದನ್ನು ತೊಗೊಂಡು ಡೇ ಡಯಟ್ ಅಂತೂ ಮುಗಿಸಿದ್ದೀನಿ. ನೋಡೋಣ, ನಾಳೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಏನು 1.5 kg ವೆಯ್ಟ್ ಗೈನ್ ಆಗಿದ್ದೀನಿ, ಅದು ವಿತಿನ್ 3-4 ಡೇಸಲ್ಲಿ ಕಮ್ಮಿ ಆಗುತ್ತೆ ಅನ್ನೋ ಹೋಪ್ ಇದೆ. ಮಾಡ್ತೀನಿ. ಓಕೆನಾ? ಸೊ ಇದಾಗಿತ್ತು ನನ್ನ ಡೇ 1 ಫುಲ್ ಡೇ ಡಯಟ್ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.